ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಾಬುದಾನ ಪಾಯಸ. ನಿಮ್ಗೇನಾದರೂ ಸ್ವೀಟ್ ತಿನ್ನಬೇಕು, ಇಲ್ಲ ಮನೆಗೆ ಯಾರಾದರೂ ನೆಂಟರು ಬಂದಿದ್ದಾರೆ ಅಂತ ಅಂದರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋದು ಬಿಟ್ಟು ಸಾಬುದಾನ ಪಾಯಸನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವಾಗ ನಮ್ಮ ಪಯಣ ಚಾನಲ್ನಲ್ಲಿ ಹೇಗೆ ಮಾಡೋದು ರೆಸಿಪಿ ನೋಡೋಣ ಬನ್ನಿ. ಮೊದಲಿಗೆ ನಾವು ಸಾಬುದಾನ ಮತ್ತು ಹೆಸರು ಬೇಳೆನ ಹುರ್ಕೋಬೇಕು. ಅದಕ್ಕೆ ಒಂದು ಬಾಣಲಿಯಲ್ಲಿ 1 ಕಪ್ ಅಷ್ಟು ಸಾಬುದಾನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟೇ ಸಮ ಪ್ರಮಾಣದಲ್ಲಿ ಹೆಸರು ಬೇಳೆನ ಹಾಕ್ಕೋಬೇಕು. ಇಲ್ಲಿ ನೋಡ್ಬೋದು 1 ಕಪ್ ಅಷ್ಟೇ ಹೆಸರು ಬೇಳೆನ ಹಾಕ್ಕೊಳ್ತಿದ್ದೀನಿ. ಕಂದು ಬಣ್ಣ ಬರೋಷ್ಟು ಹುರ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಾನು ಎಷ್ಟು ಕಂದು ಬಣ್ಣ ಬರೋಷ್ಟು ಹುರ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಕೋಬೇಕು. ಹಾಗಾಗಿ ಒಂದು ಕುಕ್ಕರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಲೋಟ ಅಷ್ಟು ವಾಟರ್ನ ಹಾಕ್ಕೊಳ್ಳಿ. 2 ರಿಂದ 3 ವಿಷಲ್ ಬರುವಷ್ಟು ಬೇಯಿಸ್ಕೊಳ್ಳಿ. ಇದು ನೀಟಾಗಿ ಬೇಯಬೇಕು, ಸ್ಮ್ಯಾಶ್ ಆಗಬೇಕು. ಸೊ ಇದು ವಿಷಲ್ ಬರೋವರೆಗೂ ನಾವು ಆಬ್ವಿಯಸ್ಲಿ ಸಕ್ಕರೆ ಅಂತೂ ಯೂಸ್ ಮಾಡ್ತಿಲ್ಲ, ನಾವು ಬೆಲ್ಲನ ಯೂಸ್ ಮಾಡ್ತಿದ್ದೀವಿ. ಅದನ್ನು ಒಂದೊಂದು ಅಚ್ಚಲ್ಲಿ ಏನಿರುತ್ತೆ ಅಂತ ಅಂದರೆ ಮರಳಿರುತ್ತೆ, ಚಿಕ್ಕ ಚಿಕ್ಕದಾದ ಮರಳು. ಸೊ ಹಾಗಾಗಿ ನಾವು ಯಾವಾಗಲೂ ಬೆಲ್ಲನ ಯೂಸ್ ಮಾಡಬೇಕಂತ ಅಂದರೆ ಫಸ್ಟು ಮೆಲ್ಟ್ ಮಾಡ್ಕೋಬೇಕು. ಹಾಗಾಗಿ ನಾವಿಲ್ಲಿ 2 ಅಚ್ಚಾಗುವಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ 1/4 ಲೋಟ ಅಷ್ಟು ವಾಟರ್ನ ಹಾಕ್ಕೊಳ್ತಾ ಇದ್ದೀವಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಫುಲ್ ಮೆಲ್ಟ್ ಆಗೋವರೆಗೂ ನೀವು ನೀಟಾಗಿ ಬೇಯಿಸ್ಕೋಬೇಕು. ಸೊ ಇದು ಇವಾಗ ಆಗಿದೆ, ನೀವು ನೋಡ್ಬೋದು. ಇಲ್ಲಿ ಪಾಯಸ ಅಂತ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಲ್ಲ, ಅದಕ್ಕೆ ನಾವು ತುಪ್ಪದಲ್ಲಿ ಹುರ್ಕೋಬೇಕು. ಇಲ್ಲಿ 2 ರಿಂದ 3 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಸೊ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಉತ್ತತ್ತೆ, ಬಾದಾಮಿ, ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಪಾಯಸದಲ್ಲಿ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ಇದು ಪ್ರಾಪರಾಗಿ ಫ್ರೈ ಆಗಿದೆ ಅಂತ ಅಂದರೆ ನೀವು ಯಾವಾಗಲೂ ದ್ರಾಕ್ಷಿನ ನೋಡ್ಬೋದು, ಅದು ಸ್ವಲ್ಪ ಓದಿರುತ್ತೆ. ಇಲ್ಲಿ ನೋಡಿದಂಗೆ ನಿಮಗೆ ನೀಟಾಗಿ ಫ್ರೈ ಆಗಿದೆ ಅಂತ ಅಂದ್ಕೋಬೋದು. ಇದನ್ನು ನಾವು ಎತ್ತಿಟ್ಕೊಳ್ಳೋಣ ಸದ್ಯಕ್ಕೆ. ಸೊ ಇದೇ ಪಾತ್ರೆಗೆ ನಾವು ಏನು ಬೇಯಿಸ್ಕೊಂಡಿದ್ವಿ ಇದನ್ನು ಹಾಕ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಇದು ನೀಟಾಗಿ ಬೆಂದಿದೆ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಏನು ನಾವು ಕರಗಿಸ್ಕೊಂಡಿದ್ವಿ ಅದನ್ನು ಸೋಸ್ಕೋಬೇಕು ಜಾಲ್ರಿನಲ್ಲಿ. ಸೊ ಅದರಿಂದ ಏನಾದರೂ ಇದ್ದರೆ ಅದು ಕೂಡ ಫಿಲ್ಟರ್ ಆಗೋಗುತ್ತೆ. ಸೊ ಇದು ಇವಾಗ ಸ್ವಲ್ಪ ಬೇಯ್ತಾ ಇರಲಿ. ನಾವು ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತೀವಿ. 3 ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉತ್ತತ್ತಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಏಲಕ್ಕಿನ ಹಾಕ್ಕೊಳ್ಳಿ. ಸೊ ಇವಾಗ ನೋಡ್ಬೋದು ಸಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಈ ಮಿಶ್ರಣನ ನಾವು ಬೇಯೋದಕ್ಕೆ ಬಿಟ್ಟಿದ್ವಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ಕಾಯಿ ರಸ ಹಾಕ್ತಾಯಿದ್ದೀವಿ ಇದು ಯಾವಾಗಲೂ ತುಂಬ ಸಣ್ಣದಾಗಿ ರುಬ್ಬಿರಬೇಕು. ಪಾಯಸಕ್ಕೆ ಇದು ದಪ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದೊಡ್ಡ ಲೋಟದಲ್ಲಿ ಹಾಲನ್ನ ಹಾಕ್ಕೊಂಡು ಕುದಿ ಬರೋಷ್ಟು ಕುದಿಸಿ. ಸೊ ಇದು ಇವಾಗ ಆಗಿದೆ ನೋಡ್ಬೋದು. ಇದಕ್ಕೆ ಲಾಸ್ಟ್ ಅಂತ ಅಂದರೆ ಏನು ಡ್ರೈ ಫ್ರೂಟ್ಸ್ನ ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ರೆಡಿ ಆಗಿದೆ. ಸಂಜೆ ಸ್ಕೂಲಿಂದ ಮಕ್ಕಳು ಬರ್ತಾರೆ, ಟೀ ಕಾಫಿ ಬದಲು ಏನಾದರೂ ಕೊಡೋಣ ಅಂತ ಅಂದರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಗಸಗಸೆ ಪಾಯಸನ ಟ್ರೈ ಮಾಡಿ. ಕಮೆಂಟ್ ನಮ್ಮ ಪಯಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.